ಇಷ್ಟು ದೊಡ್ಡದಾದ ಭಾರತ ಕೃಷಿ ಕ್ಷೇತ್ರದಲ್ಲಿ ಇಸ್ರೇಲ್ ಹೋಲಿಸಿದರೆ ಹಿಂದೆ ಬಿದ್ದಿದೆ ಯಾಕೆ? ಭಾರತ ಇಸ್ರೇಲ್ ಕೃಷಿ ಹೋಲಿಕೆ. ಇಸ್ರೇಲ್ ಯಾಕೆ ಹೆಚ್ಚು ಉತ್ಪಾದನೆ ಮಾಡುತ್ತಿದೆ? ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇಂದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ನಾವು ಮಾತಾಡ್ತಿರೋದು ಒಂದು ತುಂಬ ಆಸಕ್ತಿದಾಯಕ ವಿಷಯದ ಬಗ್ಗೆ. ಇಷ್ಟು ದೊಡ್ಡ ದೇಶವಾದ ಭಾರತ ಕೃಷಿ ಕ್ಷೇತ್ರದಲ್ಲಿ ಹೋಲಿಸಿದರೆ ಹಿಂದೆ ಯಾಕೆ ಬಿದ್ದಿದೆ? ಇಸ್ರೇಲ್ ಒಂದು ಚಿಕ್ಕ ದೇಶ, ಭೂಮಿ ಕೂಡ ಕಡಿಮೆ, ಮಳೆ ಸಹ ಅಲ್ಪ, ಆದರೂ ಕೃಷಿಯಲ್ಲಿ ಅದ್ಭುತ ಸಾಧನೆ ಮಾಡಿದೆ. ಆದರೆ ಭಾರತದಲ್ಲಿ ಎಷ್ಟೋ ದೊಡ್ಡ ಭೂಮಿ, ನದಿಗಳು, ಹವಾಮಾನ ಎಲ್ಲ ಸೌಲಭ್ಯಗಳು ಇದ್ದರೂ ಉತ್ಪಾದನೆ ಕಡಿಮೆ. ಇದರ ಹಿಂದಿನ ನಿಜವಾದ ಕಾರಣ ಏನು ನೋಡೋಣ ಬನ್ನಿ. ಭಾರತ ಮತ್ತು ಇಸ್ರೇಲ್ ಕೃಷಿಯ ಮೂಲ ವ್ಯತ್ಯಾಸ. ಮೊದಲು ಅಂಕಿಅಂಶ ನೋಡೋಣ. ಇಸ್ರೇಲ್ ದೇಶದ ಕೃಷಿ ಭೂಮಿ ಕೇವಲ 20 ಲಕ್ಷ ಹೆಕ್ಟೇರ್, ಆದರೆ ಭಾರತ ಕೃಷಿ ಭೂಮಿ 150 ಕೋಟಿ ಹೆಕ್ಟೇರ್ಗೂ ಹೆಚ್ಚು. ಆದರೂ ಉತ್ಪಾದನೆ ಪ್ರತಿ ಎಕರೆಗೆ ನೋಡಿದರೆ ಇಸ್ರೇಲ್ ರೈತರು ಭಾರತದ ರೈತರಿಗಿಂತ 3 ರಿಂದ 5 ಪಟ್ಟು ಹೆಚ್ಚು ಉತ್ಪಾದನೆ ಮಾಡುತ್ತಾರೆ. ಹಾಗಾದರೆ ಇದೆಲ್ಲ ಹೇಗೆ ಸಾಧ್ಯ? ಪ್ರಮುಖವಾಗಿ ನೋಡೋದಾದರೆ ನೀರಿನ ನಿರ್ವಹಣೆ, ವಾಟರ್ ಮ್ಯಾನೇಜ್ಮೆಂಟ್. ಇಸ್ರೇಲ್ನ ಯಶಸ್ಸಿನ ಮೊದಲ ಗುಟ್ಟು ಡ್ರಿಪ್ ಇರಿಗೇಷನ್. ಅವರು ಒಂದು ಹನಿ ನೀರನ್ನು ವ್ಯರ್ಥ ಮಾಡೋದಿಲ್ಲ. ನೀರನ್ನು ಪೈಪ್ ಮೂಲಕ ನೇರವಾಗಿ ಸಸ್ಯದ ಬೇರುಗಳಿಗೆ ನೀಡುತ್ತಾರೆ. ಭಾರತದಲ್ಲಿ ಇನ್ನೂ ಹವಾಮಾನ ಫ್ಲಡ್ ಇರಿಗೇಷನ್ ಅಂದರೆ ನೀರನ್ನು ಹರಿಸುವ ವಿಧಾನ ಬಳಸುತ್ತಾರೆ. ಇದರ ಪರಿಣಾಮ ನೀರು ವ್ಯರ್ಥ, ಮಣ್ಣಿನ ನಾಶ ಮತ್ತು ಕಡಿಮೆ ಉತ್ಪಾದನೆ. ವಿಜ್ಞಾನ ಆಧಾರಿತ ಕೃಷಿ, ಟೆಕ್ನಾಲಜಿ ಅಂಡ್ ರಿಸರ್ಚ್. ಇಸ್ರೇಲ್ನಲ್ಲಿ ಪ್ರತಿಯೊಂದು ಬೀಜ, ರಸಗೊಬ್ಬರ ಮತ್ತು ನೀರಿನ ಪ್ರಮಾಣವನ್ನು ವಿಜ್ಞಾನಿಗಳು ಪರೀಕ್ಷಿಸಿಕೊಡುತ್ತಾರೆ. ಕೃಷಿ ವಿಶ್ವವಿದ್ಯಾಲಯಗಳು ನೇರವಾಗಿ ರೈತರಿಗೆ ಮಾರ್ಗದರ್ಶನ ನೀಡುತ್ತವೆ. ಭಾರತದಲ್ಲಿ ಸಂಶೋಧನೆ ಇದ್ದರೂ ಅದು ರೈತರ ಮಟ್ಟಿಗೆ ಸರಿಯಾಗಿ ತಲುಪುವುದಿಲ್ಲ. ಅದರ ಜೊತೆಗೆ ಇಸ್ರೇಲ್ ರೈತರು ಸೆನ್ಸಾರ್ ಮತ್ತು ಡ್ರೋನ್, ಹವಾಮಾನ ಆಪ್ಗಳು ಮತ್ತು ಡೇಟಾ ಅನಾಲಿಸಿಸ್ ಬಳಸುತ್ತಾರೆ. ಭಾರತದಲ್ಲಿ ಇನ್ನು ಈ ತಂತ್ರಜ್ಞಾನ ಉಪಯೋಗ ಸೀಮಿತ, ಹಾಗೂ ಕಳಪೆ ಗುಣಮಟ್ಟದ ಬೀಜಗಳು ಹಾಗೂ ರಸಗೊಬ್ಬರಗಳಿಂದ ರೈತರು ಹೈರಾಣಾಗಿ ಹೋಗಿದ್ದಾರೆ. ಬೆಳೆಗಳ ಆಯ್ಕೆ ಮತ್ತು ಮಾರಾಟ ವ್ಯವಸ್ಥೆ. ಇಸ್ರೇಲ್ನಲ್ಲಿ ರೈತರು ಹವಾಮಾನ, ಮಣ್ಣು ಮತ್ತು ಮಾರುಕಟ್ಟೆಗೆ ಬೇಡಿಕೆಗೆ ತಕ್ಕ ಬೆಳೆಗಳನ್ನು ಮಾತ್ರ ಬೆಳೆಸುತ್ತಾರೆ. ಉದಾಹರಣೆಗೆ, ಅವರು ಹಣ್ಣುಗಳು, ತರಕಾರಿಗಳು, ಹೂವುಗಳು ಮತ್ತು ಬೀಜ ತಂತ್ರಜ್ಞಾನದಲ್ಲಿ ಅಗ್ರಗಣ್ಯರು. ಭಾರತದಲ್ಲಿ ಬಹುಪಾಲು ರೈತರು ಹವಾಮಾನಕ್ಕೆ ಸೂಕ್ತವಾದ ಬೆಳೆಗಳ ಬದಲು ಪರಂಪರೆಯ ಬೆಳೆಗಳನ್ನೇ ಬೆಳೆಯುತ್ತಾರೆ ಮತ್ತು ಮಾರುಕಟ್ಟೆ ದರ ಖಚಿತವಾಗಿಲ್ಲದ ಕಾರಣ ನಷ್ಟ ಅನುಭವಿಸುತ್ತಾರೆ. ಇಲ್ಲಿ ಟೊಮೊಟೊ ಅವಾಗವಾಗ ರೋಡಿ ಚೆಲ್ಲೋದನ್ನು ನೋಡಿರ್ತೇವೆ. ಮೆಣಸಿನಕಾಯಿ, ಸೌತೆಕಾಯಿ, ಅದು ಇದು ಏನೋ ತರಕಾರಿ ಅವಶ್ಯಕತೆಗಿಂತ ಜಾಸ್ತಿ ಬೆಳೆದು ಬಿಡ್ತಾರೆ. ಯಾಕಂದರೆ ಅದಕ್ಕೆ ಈ ಮಾರುಕಟ್ಟೆಗೆ ಅನುಗುಣವಾಗಿ ಎಷ್ಟು ಬೇಡಿಕೆ ಅನ್ನೋದು ರೈತರಿಗೆ ತಲುಪಿಸೋಕೆ ಇವತ್ತಿನವರೆಗೂ ಒಂದು ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಗೊತ್ತಿಲ್ಲದೆ ಎಲ್ಲ ಕಡೆ ಅದನ್ನೇ ಬೆಳೆದಿರ್ತಾರೆ. ಬೇಡಿಕೆಗಿಂತ ಹೆಚ್ಚಾಗಿ ವಸ್ತುಗಳು ಬಂದಾಗ ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಕುಸಿತ ಕಾಣುತ್ತೆ. ಅದರಿಂದ ಬೇಸತ್ತು ರೈತರೆಲ್ಲ ರಸ್ತೆಗೆ ಸುರಿದು ಹೋಗೋದನ್ನು ನಾವು ಅವಾಗ ಕಾಣಿಸ್ತಾ ಇರ್ತೀವಿ. ಇದೆಲ್ಲ ನಮ್ಮ ಸರ್ಕಾರದ ಮಾಡ್ತಾ ಇರೋ ಒಂದು ವ್ಯವಸ್ಥೆಯ ದೌರ್ಭಾಗ್ಯಕ್ಕೆ ಒಂದು ಹಿಡಿದ ಕನ್ನಡಿ ಅಂತ ಕಾಣುತ್ತೆ ನಮಗೆ. ಸರ್ಕಾರದ ನೀತಿ ಮತ್ತು ರೈತ ಶಿಕ್ಷಣ. ಇಸ್ರೇಲ್ ಸರ್ಕಾರ ರೈತರಿಗೆ ಉಚಿತ ತರಬೇತಿ, ನೀರಿನ ಸಬ್ಸಿಡಿ ಮತ್ತು ಮಾರಾಟದ ಖಚಿತ ಬೆಲೆ ನೀಡುತ್ತದೆ. ಭಾರತದಲ್ಲಿ ಅನೇಕ ಯೋಜನೆಗಳಿದ್ದರೂ ಸರಿಯಾದ ಜಾರಿಗೆ ಆಗದೆ ರೈತರಿಗೆ ಉಪಯೋಗವಾಗುವುದಿಲ್ಲ. ಮತ್ತೆ ಇಸ್ರೇಲ್ನಲ್ಲಿ ಎವರಿ ಫಾರ್ಮರ್ ಇನ್ ಆನ್ ಇಂಜಿನಿಯರ್ ಎನ್ನುವುದು ಅವರ ನಂಬಿಕೆ. ಅವರು ಕೃಷಿಯನ್ನು ವಿಜ್ಞಾನವನ್ನಾಗಿ ನೋಡುತ್ತಾರೆ. ನಾವು ಇನ್ನು ಅದನ್ನು ಪರಂಪರೆಯ ಕೆಲಸವಾಗಿ ನೋಡುತ್ತಿದ್ದೇವೆ. ಹಾಗಾಗಿ ನಾವು ತುಂಬ ಹಿಂದೆ ಉಳಿದಿದ್ದೇವೆ. ಪರಿಹಾರ ಮತ್ತು ಪಾಠ. ಭಾರತ ಕೃಷಿ ಶಕ್ತಿಶಾಲಿ ದೇಶ, ಆದರೆ ನಾವು ಇಸ್ರೇಲ್ನಿಂದ ಕಲಿಯಬೇಕಾದ್ದು ಬಹಳಷ್ಟಿದೆ. ಅದರಲ್ಲಿ ನೀರಿನ ಸರಿಯಾದ ಬಳಕೆ, ವಿಜ್ಞಾನಾಧಾರಿತ ಬೆಳೆ ಆಯ್ಕೆ, ತಂತ್ರಜ್ಞಾನ ಮತ್ತು ಉಪಯೋಗ, ರೈತರ ಶಿಕ್ಷಣ ಮತ್ತು ಮಾರಾಟದ ವ್ಯವಸ್ಥೆ. ಇವು ಜಾರಿಯಾದರೆ ಭಾರತ ಕೃಷಿಯಲ್ಲಿ ವಿಶ್ವದ ಮುಂಚೂಣಿಗೆ ಬರಲು ಸಾಧ್ಯವಾಗುತ್ತದೆ. ಇದರಿಂದ ಲಾಭವನ್ನು ನಿರೀಕ್ಷಿಸಲು ಕೂಡ ಸಾಧ್ಯವಾಗುತ್ತದೆ. ಹೀಗಾಗಿ ಗೆಳೆಯರೇ, ಭೂಮಿ ದೊಡ್ಡದಾಗಿರುವುದರಿಂದ ಮಾತ್ರ ಉತ್ಪಾದನೆ ಹೆಚ್ಚಾಗುವುದಿಲ್ಲ. ಅದಕ್ಕೆ ಜ್ಞಾನ, ತಂತ್ರಜ್ಞಾನ ಮತ್ತು ನಿರ್ವಹಣೆ ಮುಖ್ಯ. ಭಾರತದಲ್ಲಿ ಈಗ ಯುವ ರೈತರು ಇಸ್ರೇಲ್ ಮಾದರಿಯ ಕೃಷಿಯನ್ನು ಅನುಸರಿಸುತ್ತಿದ್ದಾರೆ. ಈ ಮಾರ್ಗದಲ್ಲಿ ನಾವು ಮುಂದುವರಿದರೆ ಕೃಷಿಯ ಭವಿಷ್ಯ ಬೆಳಕಿನದು ಆಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕೃಷಿಕ.